ಆಂಧ್ರದಿಂದ ಬಂದ ಮೀನುಗಾರರು ಸ್ಥಳೀಯ ಮೀನುಗಾರರ ಮೇಲೆ ದಬ್ಬಾಳಿಕೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶಿರಪುರ ಗ್ರಾಮದ ಕೃಷ್ಣಾ ನದಿಯಲ್ಲಿ ಆಂಧ್ರದಿಂದ ಬಂದು ಸಣ್ಣ ಚಿಕ್ಕ ಮೀನುಗಳನ್ನ ಹಿಡಿದುಕೊಂಡು ಹೋಗಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಸ್ಥಳೀಯ ಮೀನುಗಾರರ ಕುಟುಂಬ ಬೀದಿಗೆ ಬರುವ ಹಾಗಿದೆ ಎಂದು ಸ್ಥಳೀಯರು ಆರೋಪ ಮಾಡುತ್ತಿರುವರು. ಸ್ಥಳೀಯ ಮೀನುಗಾರರು ನಮ್ಮ ಸರ್ಕಾರಕ್ಕೆ ಕರವನ್ನ ಕಟ್ಟಿ ಮೀನುಗಳನ್ನ ಹಿಡಿದು ಜೀವನ ಸಾಗಿಸುತ್ತಿರುವರು. ಇದಾಗಿ ಎಲ್ಲಿಂದಲೋ ಬಂದು ಸ್ಥಳೀಯ ಮೀನುಗಾರರನ್ನ ನಿದ್ದೆಗೆಡಿಸಿರುವುದು ಅಂತೂ ನಿಜವಾಗಿದೆ. ಈ ಹಿಂದೆ ಗಗನಹಳ್ಳಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಏನು ಪ್ರಯೋಜನ ಆಗಿಲ್ಲ. ಎಷ್ಟೋ ಸಲ ಅಧಿಕಾರಿಗಳಿಗೆ ಮೀನುಗಾರರು ವಿಷಯ ಮುಟ್ಟಿಸಿದರೂ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಆಂಧ್ರದಿಂದ ಬಂದು ಮೀನುಗಳನ್ನ ಹಿಡಿದು ನಮ್ಮ ಸರ್ಕಾರಕ್ಕೆ ಮೋಸ ಮಾಡುತ್ತಿರುವರು ಎಂದು ಮೂಲಗಳು ತಿಳಿಸುತ್ತಿರುವುದು. ಹೀಗಿರುವಾಗ ಸ್ಥಳೀಯ ಮೀನುಗಾರರ ಕುಟುಂಬ ಬೀದಿಗೆ ಬರುವುದು ಆಗುವುದನ್ನ ನಮ್ಮ ಸರ್ಕಾರ ತಡೆಗಟ್ಟಬೇಕು. ಆದರೂ ಸಹ ಇಂದಿನವರೆಗೂ ಯಾವುದೇ ಸರ್ಕಾರದ ಸವಲತ್ತುಗಳು ದೊರೆತಿಲ್ಲ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಈಗಲಾದರೂ ನಮ್ಮ ಸರ್ಕಾರ ಪರಿಗಣಿಸಬೇಕು. ಈ ಸಂದರ್ಭದಲ್ಲಿ ಹನುಮಂತ್ ಗುಣದಾಳ, ಮಳ್ಳು ಗುಣದಾಳ, ಸತ್ಯಪ್ಪ ಮೇತ್ರಿ, ಇಮಾಮ್ ಸಾಬ್, ಮುಲ್ಲಾ, ಸುಭಾಸ್ ಮಂಡರ ಮುಂತಾದವರು ಉಪಸ್ಥಿತರಿದ್ದರು. ಶಿವರುದ್ರ ಮಂದಾರ, ಜೆಕೆ ನ್ಯೂಸ್ ಕನ್ನಡ, ಬಬಲೇಶ್ವರ್. ಆಂಧ್ರದವ್ರು ಮೀನ ಹಿಡಿತಾರ್ರಿ, ಸಣ್ಣ ಇಂಥ ಜಿಂಗ್ ಇದಾವಲ್ರಿ. ಈ ಸೇಮ ದಿನಾಲು 10 ಕ್ವಿಂಟಲ್ ಮ್ಯಾಲ ಹಿಡ್ತಾರ್ರಿ ಅವ್ರು. ಇಂಥ ಸಣ್ಣ ಮೀನ ಹಿಡಿದ್ರ ನಮ್ಮಲ್ಲಿ ದೊಡ್ಡ ಮೀನ ಉಳಿಯಂಗಿಲ್ರಿ. ನಿಮ್ಮ ಹೆಸರೇನ್ರಿ? ಗೌರ್ಮೆಂಟ್ ಮಲ್ಲು ಗುಣದಾಡ್ರಿ. ಮಲ್ಲು ಗುಣದಾಳ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಸತ್ಯಾಪ್ರಿ. ನಿಮ್ಮ ಹೆಸರು ಸರ? ನೀವು ಎಲ್ಲ ಮೀನುಗಾರ್ರಿ? ನಾವ್ ಅಷ್ಟು ಮೀನುಗಾರ್ರಿ. ನಿಮ್ ಲೈಸೆನ್ಸ್ ಅದಾವಲ್ರಿ? ನಮ್ಮ ಲೈಸೆನ್ಸ್ ಅದಾವ್ರಿ. ಅವ್ರದ್ದು ಲೈಸೆನ್ಸ್ ಇಲ್ಲ, ಏನಿಲ್ಲ ರೀ. ನಾವು ನೀರಿಂದು ಪಾಳೆ ವರ್ಷ ತುಂಬ್ತೀವ್ರಿ. 3,000 ಮ್ಯಾಲ ತುಂಬ್ತೀವ್ರಿ. ನಮ್ದು ಖರ್ಚ ವೆರ್ಚ ಹಿಡಿದ್ರೆ ಭಾಳ ಆಗ್ತೈತಿ, ಅದೇನು ಬೇಕಾಗಿಲ್ರಿ ನಮಗೆ. ಆದ್ರೆ ಅವರು ಎಲ್ಲಿಯವ್ರು ಬಂದು ಆಡ್ತಾರ ಏನು ಸುದ್ದಿ ಇಂಥ ಸಣ್ಣ ಮರಿ ಬಿಡ್ತಾರೆ. ನಮ್ಮಲ್ಲಿ ಒಂದು ಹೊಸ ಲೈಸೆನ್ಸ್ ಮಾಡ್ಸಕ್ ಹೋದ್ರೆ ನೀವು ಪಂಚಾಯತಿಂದ ಲೆಟರ್ ತೊಗೊಂಬರ್ರಿ, ನೀವು ಜೇನಾಪುರ ಸೊಸೈಟಿ ಹೋಗಿ ನೀವು ಲೆಟರ್ ತೊಗೊಂಬರ್ರಿ ಅಂತ ಕಾಡ್ತಾರೆ. ಆದ್ರೆ ಇವ್ರು ಎಲ್ಲಿಂದ ಬಂದು ಆಡ್ತಾರೋ, ಯಾರಿಂದ ಆಡ್ತಾರೋ, ಇಷ್ಟು ಮರಿ ಕೊಲ್ತಾರಿ ಅವ್ರು. ಹೇಳಿದ್ರೆ ನಾವು ಎಲ್ಲಾರ್ಗು ಹೇಳ್ತೀವಿ, ಇವೇನು 4 ದಿನ ಆಡ್ತೀವತ್ತಾರು ಮತ್ತು ಇಲ್ಲೇ ಇರ್ತಾರೆ. ಎಷ್ಟು ತಿಂಗಳಾಯ್ತು ಅವ್ರು ಬಂದೀಗ? ಅವ್ರು ಬಂದ ಒಂದು 2-3 ತಿಂಗಳು ಆತ್ರಿ. ಅದಕ್ಕೇನು ಮ್ಯಾಗಿನ ಸಾಹೇಬ್ರ ಏನು? ಅದಕ್ಕೆ ಸಾಹೇಬ್ಗಳು ಗಂಗನಳ್ಳಿ ಸಾಹೇಬ್ರ ಬರ್ತಾರೆ ನಮ್ಮಲ್ಲಿ, ವಿಜಯಪುರ ಜಿಲ್ಲಾ ಸಾಹೇಬ್ಗಳು ರೀ. ಹಾಂ ರೀ, ಗಂಗಳಿ ಅದ ರೀ, ಗಂಗನಹಳ್ಳಿ. ಗಂಗನಳ್ಳಿ ಸರ್ ಅದಾರಿ ಅವ್ರೆ. ಅವ್ರು ಬಂದಿದ್ರಿ ಒಂದು 15 ದಿನದ ಹಿಂದ್ರಿ. ಬಂದು ಅವ್ರಿಗೆ ಭೇಟಿಯಾಗಿನಿ ಹೇಳಿನಿ ಅಂತ ಹೇಳ್ತಾರೆ. ಅವ್ರೇನು ರೊಕ್ಕ ತಿಂದ ಏನು ಬಿಟ್ಟು ಹೋಗ್ಯಾರ? ಅವ್ರು ಏನ್ ಮಾಡ್ಯಾರೋ ಗೊತ್ತಿಲ್ರಿ. ರೊಕ್ಕ ತಿಂದಿದ್ದು ಗೊತ್ತಿಲ್ಲ, ಬಿಟ್ಟಿದ್ದು ಗೊತ್ತಿಲ್ಲ. ಆದ್ರೆ ಇವ್ರಂತೂ ಹೋಗವಲ್ರಿ. ಅವ್ರಿಗೇನು ಹೋಗತ್ತ ಅವ್ರೇನು ಹೇಳಿಲ್ರಿ? ಅವರು ಬರ್ರಿ ಸಾಹೇಬ್ರ ಹೇಳ್ಬರಿ ಅಧಿವೇಶನದಾಗ ಅದನ್ನು ಬರ್ತೀನಂತ ಹೇಳ್ತಾರೆ. ಅಧಿವೇಶನ ಮುಗಿತ್ರಿ. ಒಳ್ಳೆ ಈಗ ಬಾ ಅಂಟ್ಲಿನ ನಾವು ಜಿಂಗಿ ಸಲುವಾಗಿ ಬೆಂಗಳೂರಿಗೆ ಬಂದನು ಬರ್ತೀನಂತ ಹೇಳ್ತಾರ್ರಿ. ಆದ್ರೂ ಈಗ ಬರ್ವಲ್ರಿ ಅವ್ರ. ಇಂಥ ಈ ಸೇಮ, ಕಟ್ಲ, ರವ್ವ ಮತ್ರಿ ತರಾಕ್ ಹೋಗಿದೆ ಜಿಂಗ್ರಿ ನಾವೆಲ್ಲ ವಿಡಿಯೋ ಮಾಡಿದಿವ್ರಿ ಸಾಹೇಬ್ರ. ನೀವು ಮಾಡಾಕತ್ತೀರಿ. ಈಗ ಒಟ್ಟು ನಮ್ಮಲ್ಲಿ ಹೋಗ್ಬೇಕ್ರಿ. ಯಾರು ಮ್ಯಾಗಿನ ಅಧಿಕಾರಿ ಏನು ನಿಮ್ಗೆ ಇದು ಮಾಡಿಲ್ರಿ? ನಮ್ಗೆ ಏನೋ ರೀ ಒಂದು ಬುಟ್ಟಿ ಸುದೆ ಕೊಟ್ಟಿಲ್ಲ ಅವ್ರು ಈ ಸಲ ರೀ. ಇನ್ನು ಬರ್ತಾವತ್ತ ಹೇಳ್ತಾರೋ, ಈ ಸಲ ಕೊಡ್ತೀನಂತ ಹೇಳ್ತಾರೋ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಇವ್ರು ಆಂಧ್ರದವ್ರು ಆದ್ರ ನಮಗ್ರಿ, ನಮ್ಗೆ ಗೌರ್ಮೆಂಟ್ ರಗಡ ಅನುಕೂಲ ಐತ್ರಿ. ನಾವು ಅದೇನೈತಿಲ್ಲ ಅವ್ರು ಕೊಟ್ಟಿಲ್ಲ, ನಾವು ತಗೊಂಡಿಲ್ಲ ಐತೆ ಅಂತ ಹೇಳ್ತಾರ. ನಾವು ಅಲ್ಲಿ ಏನ್ ಮಾಡುದ್ರಿ, ನಾವು ಇಂತದಕ್ಕೆ ಬರುದಿಲ್ಲ ಅವ್ರ ಸಾಹೇಬ್ಗಳು. ಈಗ ಎಲ್ಲಾರು ನಿಮ್ಗೆ ಇಷ್ಟು ಏಟ್ ಮಂದಿ ಎಲ್ಲಾರು ಲೈಸೆನ್ಸ್ ಅದಾವಲ್ರಿ? ಒಟ್ಟು ಲೈಸೆನ್ಸ್ ಅದಾವ್ರಿ. ಅವ್ರು ಆಂಧ್ರದಾರ ಬಂದಾರ ಲೈಸೆನ್ಸ್ ಇಲ್ರಿ? ಅವ್ರು ಲೈಸೆನ್ಸ್ ಇಲ್ರಿ, ಜಿಂಗಿ ಹಿಡಿ ಪರ್ಮಿಷನ್ ಇಲ್ಲ. ನಮ್ ಲೈಸೆನ್ಸ್ ಒಳಗೆ 2.5 ಇಂಚ್ ಮ್ಯಾಲಿನೂ ಹಿಡಿಬೇಕು ಮೇನಾತ್ ನಮ್ ಲೈಸೆನ್ಸ್ ಒಳಗೆ ಬರ್ದಾರೆ. ಹಾ ರೀ, ಇಂತಾವು ಅರ್ಧ ಇಂಚ್ ಅದಾವ್ರಿ ಜಿಂಗಿ, ಅರ್ಧ ಇಂಚ್ ಒಟ್ಟ ಇಂಚ್ ಅದಾವ್ರಿ ಇವು. ಇಂತ ಮರಿ ಹಿಡಿದಪ್ಪ ಅಂದ್ರೆ ದೊಡ್ಡ ಮೀನ ನಮ್ಮಲ್ಲಿ ಉಳಿಯಂಗಿಲ್ರಿ. ದೊಡ್ಡ ಮೀನ ನಮ್ಮಲ್ಲಿ ಉಳಿಯಂಗಿಲ್ರಿ. ಅದ ಹೋಗಿ ಬಿಡ್ತೈತ್ರಿ. ಅದ್ ತಿನ್ನಾಕ ಆರಿದ್ರ ಉಳಿತೈತ್ರಿ ಅದ್ ದೊಡ್ಡ ಮೀನ. ಇದಕ್ಕೆ ಉಳಿಯಂಗಿಲ್ರಿ. ಒಟ್ಟ ನಿಮ್ಗೆ ದಯವಿಟ್ಟು ಕೈ ಮುಗಿದು ಹೇಳ್ತೀರಿ ಸಾಹೇಬ್ರ, ಅವ್ರನ್ನ ಅಷ್ಟ ಏನ್ ಮಾಡ್ತಿರೋ ಕಳಿಸ್ಬಿಡ್ರಿ ಇಲ್ಲಿದ. ಹಾ ರೀ, ಮತ್ತ ಅವ್ರು ಹೇಳಾಟ್ಲೆ ನಮ್ಮ ಊರ್ ಗೌಡ್ರಿಗೆ ಇರ್ವಲ್ಕಂದು ಕೈಕಾಲು ಬೀಳಾಕತ್ತಾರ್ರಿ. ಪಾಪ ಅವ್ರಿ ಇರ್ಲಿ ಬಿಡ್ರು ಮಾಡ್ಕೊಳ್ಳಿ 4 ದಿನ ಅವ್ರ ಅತ್ತಾರ್ರಿ. ಮತ್ತ ಈ ಕಡೆ ನಮ್ಮ ಒಳಗ ನಮ್ಮ ಊರಾಗ ಜಗಳ ಹಚ್ತಾರ್ರಿ ಅವ್ರು. ನಿಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ಇಮಾಮ್ ಸಾಬ್ ಮುಲ್ಲಾ ರೀ. ಇಮಾಮ್ ಸಾಬ್ ಮುಲ್ಲಾ. ಹಾ ರೀ. ನೀವ್ ಯಾವ್ರಿ? ನಾವು ಇಲ್ಲೇ ಖುದ್ ಬಬಲಾದೇವ್ರ ರೀ. ನಾವು 20 ವರ್ಷ ಆತ್ರಿ ಮೀನುಗಾರಿದ್ದಂತ ಸ್ಥಳ ಇದು ಶಿರ್ಬುರ್ ಅಲ್ರಿ? ಅವ್ರು ಆಂಧ್ರದವ್ರು ಇದಾರಲ್ರಿ, ಹೊಸಪೇಟೆ ಅವ್ರು ಅಲ್ಲೇ ಅದಾರ, ಶಿರ್ಬುರ್ಗೆ ಅದಾರ್ರಿ ಅವ್ರು. ನಮ್ಮಲ್ಲಿ ರಾತ್ರಿ ಬಂದ್ ಬಲಿ ಬಿಡ್ತಾರ್ರಿ ಅವ್ರು. ನಾವು ಉಂಡ್ ಮನ್ಕೊಳ್ಳೋಣ ರಾತ್ರಿ ಬಂದ್ ಬಿಡ್ತಾರ್ರಿ. ನಮ್ ಬಲಿ ಹರಿದ್ ಹೋಗದಾರ ಒಟ್ಟು ತಕ್ಕೊತ್ ಹೋಗಿ ಬಿಡ್ತಾರ. ಅವ್ ಯಾವ ಬಲಿಯೋ ಏನ್ ಸುದ್ದಿ ಹರಿದ್ ಬಿಡ್ತಾರ್ರಿ ಅವ್ರು ಒಟ್ಟ. ಹಾ ರೀ, ಇಂತ ಸಣ್ಣ ಮೀನ ನಮಗೆ ಕಾನೂನು ತರಪಿ ಒಂದ್ಸಲ ಒದಗಿಸ್ಕೊಡ್ತೀವಿ. ಒಟ್ಟು ದಯವಿಟ್ಟು ನಿಮ್ಗೆ ಕೈ ಮುಗಿದು ಹೇಳ್ತೀರಿ ಸರ್.
ಅವ್ರು ಒಟ್ಟು ಏನ್ ಮಾಡ್ತೀರ ಅವ್ರನ್ನ ಕಳಿಸ್ಬಿಡ್ರಿ. Okay. ಹಾ ಒಟ್ಟು ಸಣ್ಣ ಜಿಂಗಿ ಹಿಡಿಬೇಡ್ರಿ. ಅದು ನೀವು ಬಡ್ರು ಅಲ್ಲಿದಿಂದ ಬಂದಿರಿ, ನಮ್ಮಂತ ಬಲಿ ಬಿಡ್ರಿ, ದೊಡ್ಡ ಬಲಿ ಬಿಡ್ರಿ, ದೊಡ್ಡ ಮೀನ ಹಿಡ್ಕೋರಿ, ನಮಗೇನು ಯಾವ ಅಭ್ಯಂತರ ಇಲ್ಲ ಹೇಳಿದೀವಿ ನಾವು. ಓಕೆ ಅದಕ್ಕೂ ಅವ್ರು ಏನ್ ಕೇಳವಲ್ರಿ. ಆಯ್ತು ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.